ಇವತ್ತು ರೈತ ಮೋಸ ಹೋಗ್ತಾ ಇರೋದೇ ಹಸು ತೆಗೆಯೋದ್ರಲ್ಲೇ. ಸೊ ಅದರಿಂದ ಯಾರಿಗೂ ಮೋಸ ಆಗ್ಬಾರ್ದು. ರೈತರು ಕೇಳೋದೇನಂದ್ರೆ, ಎಲ್ಲಾರು ಕೇಳೋದೇನಂದ್ರೆ, ಕೆಲವೊಂದ್ ಜನ ರೇಟ್ ಹೇಳಲ್ಲ. ನಾನು ನಿನ್ನ ಹತ್ರ ರೇಟ್ ಡೈರೆಕ್ಟ್ ಆಗಿ ಕೇಳ್ತೀವಣ್ಣ, ತೊಂದ್ರೆ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಗಂಟೆ ಎಂಡ್ ಆಗ್ಬೋದು. ನಾನು ಎಷ್ಟೋ ಹಸುಗಳು ಕೊಡ್ಸಿದೀನಿ, ಇವತ್ತವರೆಗೂ ಒಬ್ರು ದುಡ್ಡಲ್ಲಿ ಟೀ ಕುಡಿಯಲ್ಲ, ಒಬ್ರು ದುಡ್ಡಲ್ಲಿ ಊಟ ಮಾಡಲ್ಲ. ನಾವು ಹೋಗಿ ಅವ್ರು ಬಡವ್ರ ರೈತರು ಬರೋರ ಹತ್ರ ಒಂದ್ 5,000 ಕಮಿಷನ್ ಕಸ್ತಿರ್ತೀವ. ನಾವ್ ಅಂತ ಕಮಿಷನ್ ಗಿರಾಕಿಗಳೆಲ್ಲ ಮಾರ್ಕೆಟ್ ಅಲ್ಲಿ ನಾವು ನೋಡಿದೀವಿ. 2 ಲೀಟರ್ ಕಮ್ಮಿ ಹೇಳ್ಬಿಟ್ಟು ಕೊಡ್ರಿ, ಯಾಕಂದ್ರೆ 2 ಲೀಟರ್ ಕಮ್ಮಿ ಹೇಳಿ ಅವ್ರ ಮನೆಗೆ ಹೋಗಿ ಜಾಸ್ತಿ ಕರೆದ್ರೆ ಅವ್ಗೂ ಸಂತೋಷನೇ. ನಾವು ಜಾಸ್ತಿ ಹೇಳ್ಬಿಟ್ಟು ಒಂದ್ ದಿವಸ ಜಾಸ್ತಿ ಹೇಳ್ಬಿಟ್ಟು ಕಮ್ಮಿ ಕರೆದ್ಬಿಟ್ರೆ ಬೇಜಾರೇನೆ. ಈಗ ರೈತರು ಹಾಲ್ ಕರದೇ ದುಡ್ಡು ಮಾಡೋರು ಬದುಕೋರು ಇದಾರೆ. ಅವ್ರು ಬಂದ್ರೆ ಸರ್ ನಮ್ಗೆ ಹಾಲು ಕರೀಲಿ ಚೆನ್ನಾಗಿ ಅಂತ ಹೇಳ್ತಾರೆ, ಅವ್ರಿಗಾಗಿ ದಸನ ಸಿಗ್ತದೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಅಣ್ಣ ನನ್ನ ಮನೆ ಮುಂದೆ ದೊಡ್ಡ ಮನೆ ಕಟ್ಟಿದೀನಿ, ಮನೆ ಮುಂದೆ ಒಳ್ಳೆ ಹಸ ಕಟ್ಬೇಕು, ಈ ತರ ಬಂದು ಕೇಳಿದಾರೆ. ಒಳ್ಳೆ ಹಸ ಕಟ್ಬೇಕಣ್ಣ, ನನ್ಗೆ 2 ಲಕ್ಷ ಆಗ್ಲಿ, 1.5 ಆಗ್ಲಿ, 1.25 ಆಗ್ಲಿ. ಅಲ್ಲ, ನೀವು ಅಲ್ಲಿಂದ ಬಂದು ನನ್ನ ಹತ್ರ ಇಷ್ಟು ಹಸ ಕೊಡ್ಸಿದ್ರ ಅಂದ್ರೆ, ನೀವು ಕೊಡ್ಸಿರೋ ಹಸ ಎಲ್ಲ ನಮ್ಮ ಹತ್ರ ಕೊಡ್ಸಿರೋದಲ್ಲ ಯಾವ ತರ ಐತಣ್ಣ ಸರ್? ಎಲ್ಲ ಪಾಸ್ ಆಗೋಣ. ಲೆಂತ್ ಲೈನ್ ಎಲ್ಲ ಚೆನ್ನಾಗೈತೆ. ಈ ತರ ಹಸ ರೈತರು ಖರೀದಿ ಮಾಡಿದ್ರಣ್ಣ ಆರಾಮಾಗಿ ಯಾರ ರೈತರು ಕೆಡಲ್ಲ. ಯಾಕಂದ್ರೆ ಈಗ ಇದು ತಗೊಂಡೋದ್ರೆ ಕಡಿಮೆ ಅಂದ್ರೆ 25 ಲೀಟರ್ ಹಾಲು ಕರಿಯುತ್ತೆ. ಸುಮ್ಮನೆ ತಳ ಜಾಸ್ತಿ ಐತೆ, ಹಂಗೈತೆ ಹಿಂಗೈತೆ ಅಂದ್ಬಿಟ್ಟು ಒಂದು ಟೈಮ್ಗೆ 20 ಕರಿಯುತ್ತೆ, 25 ಅಲ್ಲ ಸುಳ್ಳಣ. ಎಲ್ಲಣ್ಣ ಕರೆದೈತೆ, ಯಾವ ಶೋ ಅಲ್ಲೂ ಕರೆದಿಲ್ಲ ಹಸ. ಎಲ್ಲಿ ಯಾವುದೋ ರೇರು, ಯಾವುದೋ ಒಂದು ಹಸ. ದಯವಿಟ್ಟು ಇನ್ಮೇಲೆ ನಮ್ಮ ಪುಣ್ಯಕೋಟಿ ಪೇಜಲ್ಲಿ ನಿಮ್ಗೆ ಹಸುಗಳು ಅವೈಲಬಿಲಿಟಿನೂ ಇರ್ತದೆ. ನಿಮ್ಗೆ ಏನಾದ್ರು ಹಸು ಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೇಳಿದ್ರಲ್ಲ ಕ್ವಾಲಿಟಿ ಹಸುಗಳು ಬೇಕಣ್ಣ ಅಂತ. ಈಗ ಕ್ವಾಲಿಟಿ ಹಸುಗಳು ನೋಡಪ್ಪ, ಹೇಳಪ್ಪ ಏನೇನು ಸ್ಪೆಷಾಲಿಟಿ ಹೇಳಪ್ಪ. ಈ ಸೆಕೆಂಡ್ ಲ್ಯಾಕ್ಟೇಷನ್ ಇನ್ನೊಂದು 15 ದಿವಸ ಟೈಮ್ ಇದೆ ನಿಮ್ಗೆ. ಒಂದು ದಿವಸಕ್ಕೆ 2 ಟೈಮಿಂದ 25ರಿಂದ 28 ಲೀಟರ್ ಗ್ಯಾರಂಟಿ. ಒಂದು ಟೈಮ್ಗೆ 13-14 ಲೀಟರ್ ಹಾಲು ಬರುತ್ತೆ. 2ನೇ ಶುಲ್ಕ ಹಾಕೋದು. ಈಗ ಒಳ್ಳೆ ಬ್ರೀಡು, ಸೈಜು, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗೈತೆ. ನಾವು ಎಲ್ಲಾರ್ಗು ಹೇಳೋದು ಒಂದೇ ಮಾತೇನೆ, ಒಂದ್ ಹಸು ಕೊಡ್ಬೇಕಾದ್ರೆ ಬೇಕಾದ್ರೆ 2,000 ಜಾಸ್ತಿ ಇಸ್ಕೊಂಡ್ ತಿನ್ಬೋದು, ಗ್ಯಾರಂಟಿ ಹಸುಗಳು ಕೊಡ್ರಿ. ಯಾಕಂದ್ರೆ ನಾನು ಇವತ್ತವರೆಗೂ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿರೋ ಹಸುಗಳು ಕೊಟ್ಟಿದ್ಯಾ ಮಾರ್ಕೆಟ್ ಅಲ್ಲಿ ನಾವು ನೋಡಿದೀವಿ. 2 ಲೀಟರ್ ಕಮ್ಮಿ ಹೇಳ್ಬಿಟ್ಟು ಕೊಡ್ರಿ, ಯಾಕಂದ್ರೆ 2 ಲೀಟರ್ ಕಮ್ಮಿ ಹೇಳಿ ಅವ್ರ ಮನೆಗೆ ಹೋಗಿ ಜಾಸ್ತಿ ಕರೆದ್ರೆ ಅವ್ಗೂ ಸಂತೋಷನೇ. ನಾವು ಜಾಸ್ತಿ ಹೇಳ್ಬಿಟ್ಟು ಒಂದ್ ದಿವಸ ಜಾಸ್ತಿ ಹೇಳ್ಬಿಟ್ಟು ಕಮ್ಮಿ ಕರೆದ್ಬಿಟ್ರೆ ಬೇಜಾರೇನೆ. ಬಟ್ ನಾನು ಹೇಳೋದೇನಂದ್ರೆ, ನಾನು ಎಲ್ಲಾರ್ಗು ಹೇಳೋದೇನಂದ್ರೆ, ಬಿಸ್ನೆಸ್ ಮಾಡ್ರಿ, ಮಾಡ್ಬೇಡ್ರಿ ಅಂತ ಯಾರಿಗೂ ಹೇಳಲ್ಲ ನಾನು. ಬಿಸ್ನೆಸ್ ಜೊತೆ ಮಾಡ್ಬೇಕಾದ್ರೆ ಒಂದು ಒಳ್ಳೆ ದನ ಕೊಟ್ಟು ಬೇಕಾದ್ರೆ 2 ರೂಪಾಯಿ ಜಾಸ್ತಿ ತಗೊಂಡು ತಿನ್ನೋದ್ರಲ್ಲಿ ತಪ್ಪಿಲ್ಲ. ಅದೇ ಕೆಲ್ಸನ ಚೆನ್ನಾಗಿಲ್ಲದ ಹಸುಗಳನ್ನ ತಾಣ ಕೊಟ್ಬಿಟ್ಟು ರೈತರನ್ನ ಜೀವನ ಹಾಳು ಮಾಡ್ಬೇಡ್ರಿ. ನೋಡ್ರಣ, ಈ ತರ ಇರ್ತೇವೆ ಹೊಸ. ನಮ್ಮ ಹತ್ರ ಇನ್ನೊಂದು ಮನೋಜಣ, ನೀವು ನೋಡ್ದಂಗೆ, ಯಾಕಂದ್ರೆ ನೀವು ನಾವು ನಮ್ಮ ಚಿಕ್ಕ ಹುಡುಗರಿಂದ ನೀವು ನೋಡಿದ್ರಿ ನಮ್ಮನ್ನ. ನೀವು ನೋಡ್ದಂಗೆ ನಾವು ವ್ಯಾಪಾರ ಯಾವ ತರ ಮಾಡೋದಂದ್ರೆ, ನಮ್ಮ ಹತ್ರ 1 ಹಸ ತಗೊಂಡೋದ್ರೆ 4 ಹಸಕ್ಕೆ ಬರ್ತಾರೆ, 4 ತಗೊಂಡೋದ್ರೆ 15 ಹಸಕ್ಕೆ ಬರ್ತಾರೆ. ಈಗ ನೆನ್ನೆ ತುಂಬಾ ದಿವಸದ ಬೇಡ, ಈಗ ಮೊನ್ನೆ ಚೇತನ್ ಸರ್ ಅಂತ ಮಂಡ್ಯ ಮೇಲ್ಕೋಟೆಯವರು, ಅವರು ದೇವಿ ಮೂವಿ ಅಂತ ಮಾಡ್ತಾವ್ರೆ, ಅದು ನೀವು ಗೊತ್ತಿರತ್ತವ. ಅವರು ನಮ್ಮ ಹತ್ರ ಫಸ್ಟ್ ಬಂದು 4 ಹಸ ತಗೊಂಡ್ರು, ಆಮೇಲೆ ಬಂದು 10 ತಗೊಂಡ್ರು, ಆಮೇಲೆ ಬಂದು 8 ತಗೊಂಡ್ರು. ಟೋಟಲ್ ಅಲ್ಲಿ ನನ್ನ ಹತ್ರ ಒಂದು 40-42 ಹಸ ತಗೊಂಡ್ರು. ಏನಕ್ಕೆ ತಗೊಂಡ್ರು? 4 ಹಸ ಫೇಲ್ ಆಗ್ಬಿಟ್ಟು ನನ್ನ ಹತ್ರ ಬರ್ತದೆ. ಅಣ್ಣ ಈಗ 10 ಪಾಸ್ ಆಗುತ್ತೆ ಅಂತ ನಾವು ಹೇಳ್ಬಾರ್ದು, ಯಾಕಂದ್ರೆ ನಾವೇನ್ ದೇವ್ರಲ್ಲ. ನೋಡಪ್ಪ, ದನಗಳಲ್ಲಿ 100ಕ್ಕೆ 100 ನಾನು ಹಿಂಗೆ ಇರ್ತಂತ ಯಾರು ಹೇಳಕ್ಕಾಗಲ್ಲ. ಅಲ್ಲ, ನೀನು ಅಷ್ಟೇ, ಯಾರು ಅಷ್ಟೇ ಹೇಳಕ್ಕಾಗಲ್ಲ. ಇನ್ನೊಂದು ಮನೋಜಣ, ಈ ಹಸ ನಾನು 100% ಒಂದು ಟೈಮ್ಗೆ 15 ಬರುತ್ತೆ ಅಂತ ಕೊಡಲ್ಲ. ಹಂಗೆ ಕೊಟ್ರೆ ಈಗ 15 ಬರುತ್ತೆ ಅಂತ ಕೊಡೋದು 10 ಕರಿಯುತ್ತೆ. ನಾವು ಇದು 10 ಕೊಡೋಣ ಅಂತ ಕೊಟ್ರೆ ಅದು 15 ಕರೆದಿದೆ, 17 ಕರೆದಿರೋದಿರುತ್ತೆ. ಅದು ಹೊಟ್ಟೆ ಒಳಗಡೆ ಯಾರು. ನೆನ್ನೆ ಹಾವೇರಿಯಿಂದ ಬಂದಿದ್ರು ದೀಪಕಣ್ಣ ಅಂತವ್ರು. ಫಸ್ಟ್ ಬಂದು 4 ಹಸು ತೊಗೊಂಡಿದ್ರು, 4 ಹಸ ಮಾತ್ರ ತೊಗೊಂಡೋದ್ರು. 2 ಫಸ್ಟ್ ಶೂಲು, 2 ಸೆಕೆಂಡ್ ಶೂಲು. ಆಮೇಲೆ ಬಂದು 10 ಹಸ ತೊಗೊಂಡ್ರು. ನೆನ್ನೆ ಅವ್ರು ಅಣ್ಣವ್ರದ್ದು ಗೋಕಾಕಲ್ ಫಾರ್ಮ್ ಐತೆ, ಅಲ್ಲಿಗೆ 10 ಹಸ ಬಂದು ಅವರೇ ಹಾಕಿ ಕಳ್ಸಿದ್ರು. ಏನಕ್ಕೆ ಹಾಕಿ ಕಳ್ಸಿದ್ರು? ಎಲ್ಲ ಚೆನ್ನಾಗಿರೋದಕ್ಕೆ ತಾನೆ. ಈಗ 10 ಹಸುನು ಪಾಸು ಅಂತ ನಾನು ಹೇಳಲ್ಲ. ಈಗ 10 ಹಸು 1 ಹಸ 2 ಹಸ ನಾನು ಹೇಳಿರೋದಕ್ಕಿಂತ ಕಡಿಮೆನೂ ಬರ್ಬೋದು. ಇನ್ನು ಮಿಕ್ಕಿದ ಹಸ ನಾನು ಹೇಳಿದಕ್ಕಿಂತ 4 ಲೀಟರ್, 2 ಲೀಟರ್, 3 ಲೀಟರ್, 5 ಲೀಟರ್ ಜಾಸ್ತಿನೂ ಕರೆದಿರ್ಬೋದು. ಹಂಗಿರ್ತಾವಣ. ಒಳ್ಳೆ ಹಸನ ಕೊಡ್ತೀವಣ್ಣ ರೈತರಿಗೆ. ನಾನು ಹೇಳೋದು ಒಂದೇ ಮಾತು, ನೀವು ಎಲ್ಲಿವರೆಗೂ ಒಳ್ಳೆ ಹಸು ಕೊಡ್ತೀರಾ ಅಲ್ಲಿವರೆಗೂ ನೀವು ಒಂದು ಬ್ರ್ಯಾಂಡ್ ಆಗಿ ಬೆಳಿತೀರಾ. ಹೌದಣ್ಣ. ನೀವು ಯಾವತ್ತು ನಿಮ್ ಫೇಲ್ಯೂರ್ ಸ್ಟಾರ್ಟ್ ಆಗ್ತದೋ ಅವತ್ತು ನಿಮ್ ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಎಲ್ಲಾರ್ಗು ಅಷ್ಟೇ, ಯಾಕಂದ್ರೆ ನಾವು ಇವತ್ತವರೆಗೂ ಎಷ್ಟೋ ನಿನ್ನ ಹತ್ರನೇ ಎಷ್ಟೋ ಹಸುಗಳು ಕೊಡ್ಸಿದೀನಿ, ರೈತರು ಕೊಡ್ಸಿದೀನಿ. ನಾನು ಇವತ್ತವರೆಗೂ ನಾನು ಹೇಳಕ್ ಒಂದೇ ಇಷ್ಟಪಡೋದು, ನಾನು ಎಷ್ಟೋ ಹಸುಗಳು ಕೊಡ್ಸಿದೀನಿ, ಇವತ್ತವರೆಗೂ ಒಬ್ರು ದುಡ್ಡಲ್ಲಿ ಟೀ ಕುಡಿಯಲ್ಲ, ಒಬ್ರು ದುಡ್ಡಲ್ಲಿ ಊಟ ಮಾಡಲ್ಲ. ನಾವು ಹೋಗಿ ಅವ್ರು ಬಡವ್ರ ರೈತರು ಬರೋರ ಹತ್ರ ಒಂದು 5,000 ಕಮಿಷನ್ ಕಸ್ತಿರ್ತೀವ. ನಾವು ಅಂತ ಕಮಿಷನ್ ಗಿರಾಕಿಗಳೆಲ್ಲ. ಒಂದೇ ಉದ್ದೇಶ ಏನು ಅಂದ್ರೆ, ಹೈನುಗಾರಿಕೆ ಬೆಳಿಬೇಕು, ರೈತ ಒಳ್ಳೇದಾಗ್ಬೇಕು ಅಂತ ಹೇಳಿ ಒಂದೇ ಉದ್ದೇಶಕ್ಕೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ದೂರದಿಂದ ಎಲ್ಲೋ ಬಂದಿದ್ದು, ಎಲ್ಲೋ ನಮ್ಮ ಮನೆ ಹತ್ರದಿಂದ ಇವ್ರಿಗೆ ಫಾರ್ಮ್ ಬರ್ಬೇಕಂದ್ರೆ 80 ಕಿಲೋಮೀಟರ್ ಆಗ್ತದೆ. 80 ಕಿಲೋಮೀಟರ್ ಇಂದ ಬಂದು ಇವತ್ತು ಒಂದು ಹಸು ಕೊಡಿಸ್ತಾ ಇದೀವಿ ಅಂದ್ರೆ ಏನಕ್ಕೆ ಅಂದ್ರೆ, ಒಂದು ನಂಬಿಕೆ, ಒಂದು ವಿಶ್ವಾಸ. ಹೌದು. ಅಲ್ಲ, ನೀವು ಅಲ್ಲಿಂದ ಬಂದು ನನ್ನ ಹತ್ರ ಇಷ್ಟು ಹಸ ಕೊಡ್ಸಿದ್ರ ಅಂದ್ರೆ, ನೀವು ಕೊಡ್ಸಿರೋ ಹಸ ಎಲ್ಲ ನಮ್ಮ ಹತ್ರ ಕೊಡ್ಸಿರೋದಲ್ಲ ಯಾವ ತರ ಐತಣ್ಣ ಸರ್? ಎಲ್ಲ ಪಾಸ್ ಆಗೋಣ. ಯಾವ್ದಾದ್ರು ಒಂದಾದ್ರು
ಇಲ್ಲ ಎಲ್ಲ ಪಾಸ್ ಆಗೈತೆ. ನಾನು ಅದನ್ನೇ ಏನಕ್ಕೆ ಇವತ್ತು ನಿನ್ ಫಾರ್ಮ್ಗೆ ಬಂದು ನಮ್ ವಿಡಿಯೋ ಮಾಡಕ್ ಬಂದಿದೀವಿ ಅಂದ್ರೆ ಒಂದೇ ಉದ್ದೇಶನೇ, ಇನ್ನೂ ಇವಾಗ ಏನ್ ಕೊಟ್ಟಿದ್ರೆ ಅದಕ್ಕಿಂತ ಚೆನ್ನಾಗಿ ಇನ್ವೆಸ್ಟ್ ಮಾಡ್ರಿ, ಇನ್ನ ಬೆಸ್ಟ್ ಕೊಡ್ರಿ. ಇನ್ನು ರೈತರಿಗೆ ಹೇಳೋದಂದ್ರೆ ಯಾರಾದ್ರೂ ಕ್ವಾಲಿಟಿ ಹಸು ಬೇಕು ಅಂದ್ರೆ ನಮ್ಮ ಪುಣ್ಯಕೋಟಿ ಡೈರಿ ಫಾರ್ಮ್ ನಮ್ಮ ಸಂದೀಪ್ ಅವ್ರ ಹತ್ರ ತಗೊಂಬೋದು. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು. ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕ್ತಿವಿ. ಯಾಕಂದ್ರೆ ಎಷ್ಟೋ ಜನ ರೈತರು ನಮ್ಗೆ ಹಸು ಬೇಕು ಅಂತ ಕಮೆಂಟ್ ಹಾಕಿದ್ರು. ನಮ್ಮಲ್ಲಿ ನಾವು ಬಿಸಿ ಇದ್ದು ನಾವೇನಾದ್ರು ಫೋನ್ ಎತ್ತಿಲ್ಲ ಅಂದ್ರೆ ದಯವಿಟ್ಟು ಅವ್ರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಹೋಗಿ ಅವ್ರ ಹತ್ರ ನೋಡಿ. ಬೇಕಾದ್ರೆ ನಮ್ಮ ಹೆಸರು ಹೇಳಿ ಹಿಂಗ್ ಮನೋಜ್ ಅಣ್ಣ ವಿಡಿಯೋ ನೋಡಿ ಬಂದೆ ಅಂತ ಹೇಳ್ರಿ. ಬೇಕಾದ್ರೆ ಇನ್ನೂ ಒಂದು ಕಮ್ಮಿ ರೇಟ್ ಅಲ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ, ಚೆನ್ನಾಗಿರ್ತವೆ. ನಮ್ಮ ಹತ್ರ ಬಂದ್ಬಿಟ್ಟು 10 ರಿಂದ 15, 20, 30, 35 ಹಸ ತನಕ ಇರುತ್ತೆ. ಮೊನ್ನೆ 2 ದಿವಸ ಬಂದ್ಬಿಟ್ಟು 27 ಹಸ ಖಾಲಿ ಆಯ್ತು. ಅದರಿಂದ ಇವತ್ತು ಕಡಿಮೆ ಎಷ್ಟಿದೆ, ಈಗ ಒಂದು 6 ಹಸು ಏನಿದೆ, 6, 7 ಇದೆ, 2, 4, 6 ಇದೆ ಬರುತ್ತೆ. ನೆಕ್ಸ್ಟ್ ಎಲ್ಲಾನು ಇದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಬರುತ್ತೆ. ಈ ತರ ಎಲ್ಲಾನು ಬರುತ್ತೆ. ಇದು ನೋಡ್ರಿ 2 ಪಡ್ಡೆ ಇದು. ಅಪ್ಪ ಈಗ ನಿನ್ನ ಹತ್ರ ಈಗ ಓಕೆ ಬೆಸ್ಟ್ ಅಂತ ಹೇಳ್ದಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗ್ತದೆ? ಯಾಕಂದ್ರೆ ವಿಡಿಯೋದಲ್ಲಿ ಈಗ ರೈತರು ಕೇಳೋದೇನಂದ್ರೆ, ಎಲ್ಲರೂ ಕೇಳೋದೇನಂದ್ರೆ, ಕೆಲವೊಂದ್ ಜನ ರೇಟ್ ಹೇಳಲ್ಲ. ನಾನು ನಿನ್ನ ಹತ್ರ ರೇಟ್ ಡೈರೆಕ್ಟ್ ಆಗಿ ಹೇಳ್ತೀವಣ್ಣ, ತೊಂದ್ರೆ ಇಲ್ಲ. ಎಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಗಂಟೆ ಎಂಡ್ ಆಗ್ಬೋದು. ನಮ್ಮ ಹತ್ರ ನೋಡಿ ಎಲ್ಲ 1 ಲಕ್ಷದ ಮೇಲೆ ಅಣ್ಣ. ಯಾಕಂದ್ರೆ ನೋಡ್ರಿ ಈ ಹಸ ನೀವು ಈಗ ಈ ಹಸ ಯಾರಾದ್ರೂ ಒಳಗಡೆ ಕೊಡ್ತಾರ? ನಮ್ಮ ಹತ್ರ ಮಿನಿಮಮ್ 1 ಲಕ್ಷದಿಂದ 1, 10, 20, 30, 40, 50, 60 ಇನ್ನೂ ಒಬ್ಬೊಬ್ರು ಬರ್ತಾರೆ. ಸರ್ ನಮ್ಗೆ ಫ್ಯಾನ್ಸಿ ಸ್ಟೈಲು ಒಳ್ಳೆ ಶೋಕ್ ಆಗಿರ್ಬೇಕು ನೋಡಪ್ಪ, ಹಾಲು ಬರ್ಬೇಕು ಅಂತಾರೆ. ಈಗ ರೈತರು ಹಾಲು ಕರದೇ ದುಡ್ಡು ಮಾಡೋರು ಬದುಕೋರು ಇದಾರೆ. ಅವ್ರು ಬಂದ್ರೆ ಸರ್ ನಮ್ಗೆ ಹಾಲು ಕರೀಲಿ ಚೆನ್ನಾಗಿ ಅಂತ ಹೇಳ್ತಾರೆ. ಅವ್ರಿಗಾಗಿ ದಸನೂ ಸಿಗ್ತದೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಅಣ್ಣ ನನ್ನ ಮನೆ ಮುಂದೆ ದೊಡ್ಡ ಮನೆ ಕಟ್ಟಿದೀನಿ, ಮನೆ ಮುಂದೆ ಒಳ್ಳೆ ಹಸ ಕಟ್ಬೇಕು, ಈ ತರ ಬಂದು ಕೇಳಿದಾರೆ. ಒಳ್ಳೆ ಹಸ ಕಟ್ಬೇಕಣ್ಣ, ನನ್ಗೆ 2 ಲಕ್ಷ ಆಗ್ಲಿ, 1.5 ಆಗ್ಲಿ, 1.25 ಆಗ್ಲಿ. ಅಲ್ಲ ಬಿಟ್ಬಿಡು, ನಾನ್ ಕೇಳ್ತೀನಿ. ಇಲ್ಲಿ ಇವ್ರ ಹತ್ರ 1 ಲಕ್ಷದಿಂದ ಸ್ಟಾರ್ಟ್ ಆಗಿ 1 ಲಕ್ಷ ನಮ್ಮ ರೈತರ ರೇಟ್ ಹೇಳ್ತಾ ಇರೋದು. ಅಂದ್ರೆ ರೈತರಿಗೆ ಬೇಕಾದ ಸೂಟಬಲ್ ರೇಟ್ ನಾನು ಹೇಳ್ತಾ ಇರೋದು. 1 ಲಕ್ಷದಿಂದ ಸ್ಟಾರ್ಟ್ ಆಗಿ 1.5 ಲಕ್ಷವರೆಗೂ ಒಳ್ಳೊಳ್ಳೆ ಹಸುಗಳು ಸಿಗ್ತವೆ. ಒಳ್ಳೊಳ್ಳೆ ಹೆವಿ ಬೇಕಾದ್ರೂ ಸಿಗ್ತವೆ. ದಯವಿಟ್ಟು ಯಾರಿಗಾದ್ರು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ಪಡ್ಕೊಬೋದು. ಇದೇ ತರ ಪುಣ್ಯಕೋಟಿಯಲ್ಲಿ ಹೈನುಗಾರಿಕೆಯಲ್ಲಿ ಯಶಸ್ಸಾಗಿರೋರು ಮತ್ತೆ ಇನ್ನು ಎಲ್ಲೆಲ್ಲಿ ಬೇರೆ ನಮ್ಮ ಸಂದೀಪ್ ಒಂದೇ ಅಂತಲ್ಲ, ಬೇರೆ ಕಡೆ ಎಲ್ಲೆಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಹಸುಗಳು ಕೊಡ್ತಾ ಇದ್ದಾರೆ ಅವ್ರದ್ದು ಎಲ್ಲಾರ್ದು ಒಂದೊಂದು ವಿಡಿಯೋ ಮಾಡಾಕ್ತಿವಿ. ಏನಕ್ಕೆ ಉದ್ದೇಶ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ, ಇವತ್ತು ನಾವು ಇಲ್ಲಿ ಗಂಟ ಬಂದಿದೀವಿ ಅಂದ್ರೆ ಸಂದೀಪ್ ಹತ್ರ ನಾವು 100 ರೂಪಾಯಿ ಈಸ್ಕೊಳಕ್ ಬಂದಿಲ್ಲಪ್ಪ. ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ, ನಾವೇನ್ ಪ್ರಮೋಷನ್ ಅಂತ ಮಾಡ್ತಾ ಇಲ್ಲ. ಒಂದೇ ಒಂದು ರೈತರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಇವತ್ತು ರೈತ ಮೋಸ ಹೋಗ್ತಾ ಇರೋದೇ ಹಸು ತೆಗೆಯೋದ್ರಲ್ಲೇ. ಸೊ ಅದರಿಂದ ಯಾರಿಗೂ ಮೋಸ ಆಗ್ಬಾರ್ದು. ದಯವಿಟ್ಟು ಇನ್ಮೇಲೆ ನಮ್ಮ ಪುಣ್ಯಕೋಟಿ ಪೇಜಲ್ಲಿ ನಿಮ್ಗೆ ಹಸುಗಳು ಅವೈಲಬಿಲಿಟಿನೂ ಇರ್ತದೆ. ನಿಮ್ಗೆ ಏನಾದ್ರು ಹಸು ಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಾವು ಬಿಸಿ ಇದ್ರೆ ನಮ್ಮ ಸಂದೀಪ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಕೊಡ್ತಾರೆ. ಅಣ್ಣ ನಮ್ಮ ಹತ್ರ ಬಂದ್ಬಿಟ್ಟು 1ನೇ ಶೂಲು 2ನೇ ಶೂಲು ಎಲ್ಲ ಹಸನು ಸಿಗುತ್ತೆ. 2, 4, 6, 1ನೇ ಶೂಲು 2ನೇ ಶೂಲು, ಹೋಲಿಸ್ಟೆನು, HF ಎಲ್ಲಾನು ಸಿಗುತ್ತೆ. ರೈತರು ಯಾವ್ದು ಇಷ್ಟಪಟ್ಟು ನಮ್ಮ ಹತ್ರ 15, 20, 30 ಹಸ ಇರ್ತವೆ. ರೆಗ್ಯುಲರ್ ಆಗಿ ಯಾವಾಗೇ ಬರಲಿ 10 ಹಸ ಮೇಲೇನೆ ಇರ್ತವೆ. ರೈತರು ಬಂದು ಅವ್ರಿಗೆ ಯಾವ ಹಸ ಇಷ್ಟ ಆದ್ರೂ ಆ ಹಸನ ಹೊರಗಡೆ ಬಿಟ್ಟು ಅವರೆಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ಗ್ಯಾರಂಟಿ ಮೇಲೆ ಹಸ ಕೊಡ್ತೀವಣ್ಣ. ನೋಡ್ರಿ ಈ ತರ ಗ್ಯಾರಂಟಿ ಅಂತ ಹೇಳ್ತಿಲ್ಲಪ್ಪ, ಏನೇನು ಗ್ಯಾರಂಟಿ ಅಣ್ಣ? ಹಸ ಫಸ್ಟ್ ಬಂದ್ಬಿಟ್ಟು ತಿನ್ನೋದಕ್ಕೆ, ಕುಡಿಯೋದಕ್ಕೆ, ನೆನೆ ಬರೋದಕ್ಕೆ, ಅಂದ್ರೆ ಹಸು ಕರಾಕಕ್ಕೆ ಮುಂಚೆ ಇದು ಬರ್ತದೆ. ಅದಕ್ಕೆ ಮಲೆ ಎಲ್ಲ ಅವ್ರ ಮುಂದೆನೆ, ಇಲ್ಲೇ ರೈತರ ಮುಂದೆನೆ ಮಲೆ ಕರೆದಿ ತೋರಿಸಿ ಎಲ್ಲ ನೀಟಾಗಿ ಎಲ್ಲ ಅರೇಂಜ್ ಮಾಡಿ, ಗಾಡಿ ಅರೇಂಜ್ ಮಾಡಿ, 1 ಹಸದಿಂದ 10 ಹಸ ತನಕ ಎಷ್ಟಾದ್ರೂ ತಗೊಳ್ಳಿ, ಅವ್ರಿಗೆಲ್ಲ ಗಾಡಿ ಅರೇಂಜ್ ಮಾಡಿ ಕಳ್ಸ್ಕೊಡೋ ಜವಾಬ್ದಾರಿ ನಮ್ದೇ ಇರುತ್ತೆ. ಈಗ ಆಯ್ತು, ಇವಾಗ ಅಚಾತುರ್ಯ ಏನೋ ಒಂದ್ರಲ್ಲಿ ಯಾವ್ದೋ ಒಂದು ನೀನು, ಯಾಕಂದ್ರೆ ನೀನು ಬೇರೆಯವ್ರಿಂದ ದನ ತಗೊಂಡ್ಬರ್ತೀವಿ. ಹೌದು, ಗೊತ್ತಾಗಲ್ಲ, ಒಂದ್ ಟೈಮ್ ಏನೋ ತೊಟ್ಟು ಫೇಲ್ಯೂರ್ ಆಗಿರ್ತದೆ. ಹಂಗೇನಾದ್ರು ಆದಾಗ ಎಕ್ಸ್ಚೇಂಜ್ ಕೊಟ್ಟು ಬೇರೆ ಅಣ್ಣ ನಾವು ಕರೆದು ತೋರಿಸಿ ಕೊಟ್ಟಿರ್ತೀವಲ್ಲ, ಕೊಟ್ಟು ಅವ್ರ ಹತ್ರ ಹೋಗಿ ಅಕಸ್ಮಾತ್ ಪ್ರಾಬ್ಲಮ್ ಆಗಿ ಬಾವಾಗಿ ಮತ್ತೊಂದು ಇದೊಂದಾದ್ರೆ ಅದಕ್ಕೆ ಯಾರೂ ಜವಾಬ್ದಾರಿ ಇರಕ್ಕಲ್ಲ. ಅದಕ್ಕೆ ಯಾರೂ ಜವಾಬ್ದಾರಿ ಇರೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಹತ್ರನೇ ಈಗ ತಗೊಂಡೋಗಿದ ತಕ್ಷಣ ರಾತ್ರಿಗೆ ಕರ ಹಾಕಿರುತ್ತೆ, ಇಲ್ಲ 1 ದಿವಸದಲ್ಲೇ ಕರ ಹಾಕಿರ್ತದೆ. ಕರ ಹಾಕಿದ ತಕ್ಷಣ ಮಳೆ ಏನಾದರೂ ಹೋಗಿರೋದು ಮತ್ತೆ ಬೇರೆ ಪ್ರಾಬ್ಲಮ್ ಏನಾದ್ರು ಅದನ್ನ ಚೇಂಜ್ ಮಾಡಿಕೊಟ್ಟಿದ್ದೀನಿ ಆಲ್ರೆಡಿ. ನಾನು ಎಷ್ಟೋ ಜನ ರೈತರಿಗೆ ಚೇಂಜು ಮಾಡಿಕೊಟ್ಟಿದ್ದೀನಿ. ಕೆಲವು ರೈತರಿಗೆಲ್ಲಾನು ನೆಕ್ಸ್ಟ್ ಟೈಮ್ ಬಂದಾಗ ಅವ್ರಿಗೆ ರೀಸನಬಲ್ ರೇಟ್ ಮಾಡಿ ಹಸನೂ ಕೊಟ್ಟಿದ್ದೀನಿ. ನೋಡ್ರಿ ಈ ಥರ ಹಸ ಇರ್ತವೆ. ಇದು 1ನೇ ಶೂಲು 2 ಪಡ್ಡೆ ನೀವು ನೋಡ್ಬೋದು. ಪಡ್ಡೆ 1ನೇ ಶೂಲ್ಗೆ ಕಡಿಮೆ ಅಂದ್ರೂ 12-13 ಲೀಟ್ರ್ ಹಾಲು ಕರಿಯುತ್ತೆ ಟೈಮ್ಗೆ. ಒಂದು ದಿನದ ಮೇಲೆ 25 ಲೀಟ್ರ್ ಗ್ಯಾರಂಟಿ ಕೊಡೋವಂಥ ಪಡ್ಡೆ ಇದು. ಯಾಕೆಂದ್ರೆ ತೂಕ, ಸೈಜು, ಬಣ್ಣ ಹಂಗೈತೆ. ಇದು ಸೆಕೆಂಡ್ ಲ್ಯಾಕ್ಟೇಷನು. ಇನ್ನೂ ಒಂದು 10 ದಿವಸ ಟೈಮ್ ಇದೆ ಹಸುಗೆ ಕರ ಹಾಕೋದಕ್ಕೆ. ತುಂಬ ಚೆನ್ನಾಗೈತೆ, ಒಳ್ಳೆ ಗುಡ್ ಕಂಡೀಷನ್ನು, ಗುಡ್ ಬ್ರೀಡು, ಒಳ್ಳೆ ಡಬಲ್ ಕಲರು, ಒಳ್ಳೆ ನಿಪ್ಪಲ್ಲು, ಒಳ್ಳೆ ಅಡ್ಡರು, ಲೆಂತು ಲೈನ್ ಎಲ್ಲ ಚೆನ್ನಾಗೈತೆ. ಈ ಥರ ಹಸ ರೈತರು ಖರೀದಿ ಮಾಡಿದ್ರಣ ಆರಾಮಾಗಿ ಯಾವ ರೈತರು ಕೆಡಲ್ಲ. ಯಾಕಂದ್ರೆ ಈಗ ಇದು ತೊಗೊಂಡೋದ್ರೆ ಕಡಿಮೆ ಅಂದ್ರೆ ಒಂದು 25 ಲೀಟ್ರ್ ಹಾಲು ಕರಿಯುತ್ತೆ. ಸುಮ್ಮನೆ ತಳ ಜಾಸ್ತಿ ಐತೆ, ಹಂಗೈತೆ ಹಿಂಗೈತೆ ಅಂದ್ಬಿಟ್ಟು ಒಂದು ಟೈಮ್ಗೆ 20 ಕರಿಯುತ್ತೆ, 25 ಅಲ್ಲ ಸುಳ್ಳಣ. ಎಲ್ಲಣ್ಣ ಕರೆದೈತೆ, ಯಾವ ಶೋಲು ಕರೆದಿಲ್ಲ ಹಸ, ಎಲ್ಲಿ
ಯಾವ್ದೋ ರೇರು, ಯಾವ್ದೋ ಒಂದ್ ದಸ 1000 ಕರೀತಾರೆ. ನೋಡಪ್ಪ, ನಾನು ಶೋ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ರೈತರು ಶೋಗೆ ಹೋಗೋ ರೈತರಲ್ಲ. ನಾನು ಇವಾಗ ಹೇಳ್ತೀನಿ, 99% ರೈತರು ಅವ್ರ ಹೊಟ್ಟೆ ಪಾಡಕ್ಕೆ ಜೀವನಕ್ಕೆ ಮಾತ್ರ ಹಸು ಸಾಕೋದು, ಶೋಗ್ ಯಾರು ಮಾಡಲ್ಲ. ಯಾರೋ 1% ಜನ ಶೋಕ್ ಮಾಡಿ, ನಾನು ಆ ಶೋ ವಿಚಾರವಾಗಿ ಶೋ ಹಸುಗಳ ಬಗ್ಗೆ ನಾನು ಮಾತಾಡಕ್ ಬಂದೆ. ಯಾಕಂದ್ರೆ ನಾನು ಒಬ್ಬ ಹೈನುಗಾರಿಕೆ ಮಾಡಿ ನಾನು ಜೀವನ ಕಟ್ಕೊಬೇಕು. ಜೀವನ ಕಟ್ಕೊಳೋದಕ್ಕೆ ಎಷ್ಟು ಬೇಕು ಅಷ್ಟು ಸಾಕು ನಾನು. ನಂಗೆ ಶೋ ಹಸುಗಳು ನಮಗ್ ಬೇಡ. ಅಲ್ಲ, ಹೇಳ್ತಾ ಇರೋದು 1000ಕ್ಕೆ ಒಂದು ಹಸ ಕರಿಬಹುದು, ಎಲ್ಲಾ ಹಸನು ಕರಿಯಲ್ಲ. ನಮ್ಮ ಪ್ರಕಾರ ಹೆಂಗಂದ್ರೆ ರೈತರು ತಗೊಳ್ಬೇಕಾಗಿರೋದು ಎಂತ ಹಸ ಅಂದ್ರೆ ಮಿನಿಮಮ್ ಒಂದ್ ದಿನದ ಮೇಲೆ 2 ಟೈಮಿಂದ ಬೆಳಗ್ಗೆ ಸಂಜೆ 2 ಟೈಮ್ ಸೇರಿ 25ರಿಂದ 30 ಲೀಟರ್ ಹಾಲು ಕರ್ಕೊಂಡ್ರೆ ಸಾಕು. ಒಂದ್ ಟೈಮ್ 13, 14, 15 ಈ ತರ ಹಾಲು ಕರಿಯುವಂತ ಹಸ ಕಟ್ಕೊಂಡ್ರೆ ರೈತರು ಕೆಡಲ್ಲ. ಫಸ್ಟ್ನೇ ಸೂಲಲ್ಲಿ ಟೈಮ್ಗೆ 10 ಲೀಟರ್ ಹಾಲು ಕರ್ದಂದ್ರೆ ಎರಡನೇ ಸೂಲಲ್ಲಿ 30 ಲೀಟರ್ ಹಾಲು ಕರಿತವೆ. 14-15 ಟೈಮ್ ಬಂದೇ ಬರುತ್ತೆ. ಇದು ನೋಡ್ರಿ, ಸೆಕೆಂಡ್ ಲ್ಯಾಕ್ಟೇಷನ್ ಒಳ್ಳೆ ಆನೆ ಇದ್ದಂಗೆ ಐತೆ ಸೈಜು. ಇದು ನಿಮ್ಗೆ 30 ಲೀಟರ್ ಗ್ಯಾರಂಟಿ ಕೊಡ್ತೀನಿ ಅಣ್ಣ. ಟೈಮ್ಗೆ 15 ಲೀಟ್ರು. ಒಳ್ಳೆ ಬ್ರೀಡು, ಲೈನು, ಲೆಂತು, ಸೈಜು, ತೊಟ್ಟು, ತಳ ಸೂಪರ್ ಆಗೈತೆ ಸ. 15 ಲೀಟ್ರು ಆರಾಮಾಗಿ ಕರಿಯುತ್ತೆ. ಇಂಥ ಹಸ ರೈತರು ಖರೀದಿ ಮಾಡ್ಕೊಬೇಕು. ಮತ್ತೆ ಇದು ಇನ್ನೂ ಒಂದು ತಿಂಗಳ ಟೈಮ್ ಇದೆ. ಇದು ಒಂದು ಟೈಮ್ಗೆ 10 ಮೇಲೆನೇ ಬರುತ್ತೆ. ಇದು 10 ಮೇಲೆ ಬರುತ್ತೆ ಸ, ಚೆನ್ನಾಗೈತೆ. ಇದು ಒಂದು 20 ದಿವಸ ಹೋಗ್ಬೇಕು ಕರಾಕೋದಕ್ಕೆ. ಒಳ್ಳೆ ಬ್ರೀಡು, ಗುಡ್ ಬ್ರೀಡು, ಒಳ್ಳೆ ಲೆಂತು, ಲೈನು ಚೆನ್ನಾಗೈತೆ ಸ. ಈ ಥರ ಹಸ ಖರೀದಿ ಮಾಡ್ಕೊಂಡ್ರೆ ಯಾವ ರೈತರು ಕೆಡಲ್ಲ, ಚೆನ್ನಾಗಿರ್ತವೆ. ಯಾವಾಗ ಬರಲಿ ಈ ಥರ ಹಸ ಸಿಗತ್ತೆ ನಮ್ಮ ಹತ್ರ. ಏನೋ ಮಾಡ್ರಿ, ನಾನು ಹೇಳೋದು ಇಷ್ಟೇನೆ, ನಿಮ್ಮಿಂದ ರೈತರಿಗೆ ಒಳ್ಳೇದಾಗ್ಲಿ, ರೈತರಿಂದ ನಿಮ್ಗೂ ಒಳ್ಳೇದಾಗ್ಲಿ. ಇನ್ನೂ ಇನ್ನೂ ಫಾರ್ಮ್ನ ದೊಡ್ಡದಾಗ್ಲಿ, ಇನ್ನೂ ಚೆನ್ನಾಗಿ ಬೆಳಿಲಿ, ಇನ್ನೂ ಸಾಕಷ್ಟು ಎತ್ತರ ಮಟ್ಟಿಗೆ ಹೋಗ್ರಿ. ನಾನು ಹೇಳೋದು ಒಂದೇ ಉದ್ದೇಶ. ನಮ್ಮ ಉದ್ದೇಶ ಏನಂದ್ರೆ, ಇಲ್ಲಿವರೆಗೂ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ನಾವು ಯಾವುದೇ ರೀತಿ ಪ್ರಮೋಷನ್ ಮಾಡಕ್ ಬಂದಿಲ್ಲ, ನಾವು ಯಾರಿಗೂ ಪ್ರಮೋಷನ್ ಮಾಡಕ್ ಬಂದಿಲ್ಲ. ಮಾಡ್ತಾ ಒಂದೇ ಉದ್ದೇಶಕ್ಕೇನೆ, ಎಲ್ಲೆಲ್ಲಿ ಒಳ್ಳೊಳ್ಳೆ ಬ್ರೀಡ್ ಹಸು ಸಿಗ್ತವೆ ಅಲ್ಲೆಲ್ಲ ಹೋಗಿ ನಾನು ಫ್ರೀಯಾಗಿ ಪ್ರಮೋಷನ್ ಮಾಡ್ಬರ್ತೀನಿ. ಏನಕ್ಕಂದ್ರೆ ಜನ ನಮ್ಮ ಪುಣ್ಯಕೋಟಿ ಪೇಜಲ್ಲಿ ರೈತರಿಗೆ ತೋರಿಸ್ಬೇಕು ನಾನು. ಆಮೇಲೆ ನಮ್ಮ ಈಗ ಯೂಟ್ಯೂಬ್ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದೀವಿ. ನಾವು ಅದರಲ್ಲೂ ಕೂಡ ಹೇಳಿದೀವಿ, ಏನಣ್ಣ ನೇಮು, ಪುಣ್ಯಕೋಟಿ ಅಂತ ಓಪನ್ ಮಾಡಿದ್ವಿ ಯೂಟ್ಯೂಬ್ ಚಾನಲ್. ಹೈನುಗಾರಿಕೆಯಲ್ಲಿ ಸಂಬಂಧಪಟ್ಟ ವಿಡಿಯೋಸ್ ಆಗಲಿ, ಇನ್ಫಾರ್ಮೇಶನ್ ವಿಡಿಯೋಸ್ ಆಗಲಿ, ಹಸು ಬೇಕಂದ್ರೂ ಕೂಡ ಎಲ್ಲ ವಿಡಿಯೋಸು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ ಸಿಗ್ತಾ ಹೋಗ್ತದೆ. ದಯವಿಟ್ಟು ಎಲ್ಲ ರೈತರು ಕೇಳ್ಕೊಂಡು ಒಂದೇ ಸಪೋರ್ಟ್ ಮಾಡಿ, ನಮ್ಮ ಪೇಜ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನು ಆದಷ್ಟು ಜನಕ್ಕೆ ರೈತರಿಗೆ ಶೇರ್ ಮಾಡಿ ಇನ್ಫಾರ್ಮೇಶನ್. ಧನ್ಯವಾದಗಳು. ಮತ್ತೆ ನಮ್ಮ ಸ್ನೇಹಿತರು ಪೇಜ್ ಕೂಡ ಇದೆ, ಪುಣ್ಯಕೋಟಿ ಡೈರಿ ಅಂತ ಹೇಳಿ, ಪುಣ್ಯಕೋಟಿ ಡೈರಿ ಫಾರ್ಮ್ 75 ಅಂತ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ಮನೆ ಮಗ ಅನ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.